ಹಲೋ ಎವ್ರಿವನ್, ನಮ್ಮ ವಿಡಿಯೋ ಮಾಕ್ಟೈಲ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ರೆಸಿಪಿ ಏನಂದ್ರೆ ಎಲ್ಲರಿಗೂ ತುಂಬ ಇಷ್ಟ ಹಂಗೆ ಬಹಳ ರುಚಿಯಾಗಿರುವಂತಹ ಚಿಕನ್ ಮಂಚೂರಿಯನ್. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ಪಾತ್ರೆಗೆ ಅರ್ಧ kg ಚಿಕನ್ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ವೆನಿಗರ್, ಹಂಗೆ 1 ಟೀ ಸ್ಪೂನ್ ಮೆಣಸಿನ ಪುಡಿ, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಗೆ ಕಲಿಸ್ಕೊಡ್ರಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ಕಾರ್ನ್ಫ್ಲವರ್, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಮೊಟ್ಟೆನ ಒಡೆದು ಹಾಕಿ ಚಂದಗೆ ಕಲಿಸ್ಕೊಳ್ರಿ. ಇದರಿಂದ ಚಿಕನ್ ಹೊರಗೆ ಕ್ರಿಸ್ಪಿಯಾಗಿರ್ತೈತಿ, ಹಂಗೆ ಒಳಗೆ ಸಾಫ್ಟಾಗಿ ಇರ್ತೈತಿ. ಈ ರೆಸಿಪಿ ಮಾಡೋದೇನು ದೊಡ್ಡ ಕಷ್ಟ ಏನಿಲ್ಲ, ಅದರ ರುಚಿ ಮಾತ್ರ ರೆಸ್ಟೋರೆಂಟ್ ಲೆವೆಲ್ನಾಗ ನಿಮ್ಗೆ ಸಿಗ್ತೈತಿ. ನಾವು ರೆಸ್ಟೋರೆಂಟ್ನಾಗೆಲ್ಲ ಹೋದಾಗ ಏನು ಟೇಸ್ಟ್ ಇರ್ತೈತಲ್ಲ, ಸೇಮ್ ಟೇಸ್ಟನ್ನು ನಾವು ಮನೆಯೊಳಗೆ ಮಾಡ್ಕೋಬೋದು. ಸೊ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿವಲ್ಲ ಅದೆಲ್ಲ ಚಂದ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೊಳ್ರಿ. ಸೊ ಇಷ್ಟು ಕಲಸಿದ ಆದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯಿಸ್ಕೊಳ್ರಿ. ಎಣ್ಣೆ ಕಾದ್ಮೇಲೆ ನಾವೇನು ಅದು ಕಲಸಿಟ್ಟಿದ್ವಲ್ಲ ಚಿಕನ್, ಅದನ್ನು ಒಂದೊಂದಾಗಿನ ಹಾಕ್ಕೋಬೇಕು. ಚಿಕನ್ ಕಲಿಸ್ಕೊಳ್ಳೋವಾಗನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಅಂದ್ರೆ ಅವಾಗ ಏನಾಗ್ತೈತಿ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬರ್ತೈತಿ. ಸ್ವಲ್ಪ ಮೆತ್ತಗಾಗಿ ಕಲಿಸ್ಕೊಂಡ್ರೆ ಅಷ್ಟೊಂದು ಸರಿ ಬರಲ್ಲ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚಿಕನ್ನ ಫ್ರೈ ಮಾಡ್ಕೋಬೇಕು, ಆವಾಗ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬರ್ತೈತಿ. ಹೈ ಫ್ಲೇಮ್ನಾಗ ಇಟ್ಕೊಂಡ್ರೆ ಅಂತಂದ್ರೆ ಒಳಗೆ ಚಿಕನ್ ಅಷ್ಟೊಂದು ಚೆನ್ನಾಗಿ ಬೆಂದಿರೋದಿಲ್ಲ, ಮೇಲೆಲ್ಲ ಬ್ಲ್ಯಾಕ್ ಆಗಿಬರ್ತೈತಿ. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ನ ತಗೊಂಡಿಟ್ಕೊಳ್ರಿ. ಚಿಕನ್ ಎಲ್ಲ ಫ್ರೈ ಮಾಡಿ ಅದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೊಳ್ರಿ. ನೆಕ್ಸ್ಟು 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ರಿ. 1 ಕ್ಯಾರೆಟು, 2 ಕ್ಯಾಪ್ಸಿಕಮು, ಹಂಗೆ ಅರ್ಧ ಕ್ಯಾಬೇಜ್, 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. 3 ಗಡ್ಡೆ ಬೆಳ್ಳುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಿಸ್ಕೊಳ್ರಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜ್, ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ಚಂದಗೆ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ರಿ. ತರಕಾರಿ ಎಲ್ಲ ಚಂದ ಬೆಂದಾದಮೇಲೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ವೆನಿಗರ್, ಹಂಗೆ 1 ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೋಬೋದು. ಇಲ್ಲೇ ನೀವು ವೆನಿಗರ್ನ ಸ್ಕಿಪ್ ಕೂಡ ಮಾಡ್ಕೋಬೋದು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸಾಸ್ನಾಗೂ ವೆನಿಗರ್ ಅಂಶ ಇರ್ತೈತಿ. ಆಮೇಲೆ ಇದಕ್ಕೆ 1 ಕಪ್ ಟೊಮ್ಯಾಟೊ ಸಾಸ್, 1 ಟೇಬಲ್ ಸ್ಪೂನ್ ಸೀಜ್ವನ್ ಸಾಸ್ ಕೂಡ ಹಾಕಿ ಚಂದಗೆ ಕಲಿಸ್ಕೋಬೇಕು. ಈಗ ಒಂದು ಪಾತ್ರೆಗೆ 2 ಕಪ್ ನೀರು, ಅದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ಕಲಿಸ್ಕೊಂಡು ನಾವೇನು ಗ್ರೇವಿ ರೆಡಿ ಮಾಡ್ಕೊಳತ್ತಿದ್ವಲ್ಲ ಅದಕ್ಕೆ ಹಾಕಬೇಕು. ಸೊ ಈ ಕಾರ್ನ್ಫ್ಲವರಿಂದ ಹಾಕೋದ್ರಿಂದ ಮಸಾಲೆ ಆಗಲಿ ಆಮೇಲೆ ಎಲ್ಲ ಸಾಸ್ ಆಗಲಿ ಚಿಕನ್ಗೆ ಚೆನ್ನಾಗಿ ಕೋಟಿಂಗ್ ಆಗ್ತೈತಿ. ಹಾಗಂತೇಳಿ ಜಾಸ್ತಿ ಕಾರ್ನ್ಫ್ಲವರ್ ಹಾಕೋದೇನು ಬೇಡ, ಇಲ್ಲ ಅದರದ್ದೇ ಒಂದು ಕೋಟಿಂಗ್ ಜಾಸ್ತಿ ಅನ್ನಿಸ್ತೈತಿ. ಸೊ ಗ್ರೇವಿ ಇಷ್ಟು ತಿಕ್ಕಾಗಿ ಬಂದ ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಎಲ್ಲ ಚಿಕನ್ ಪೀಸಸ್ನ ಗ್ರೇವಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಫೈನಲ್ ಆಗಿ ಇದಕ್ಕೆ ಇನ್ನೂ ರುಚಿ ಆಗಬೇಕು ಅಂದರೆ ಸ್ಪ್ರಿಂಗ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಕೊತ್ತಂಬರಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ. ಇದ್ರ ಮೇಲೆ ಸ್ವಲ್ಪ ಬಿಳೆ ಎಳ್ಳನ್ನ ಉದುರಿಸಿದ್ರು ಸಖತ್ ಟೇಸ್ಟಾಗಿ ಬರ್ತೈತಿ. ಇಷ್ಟು ಮಾಡಿದ್ರೆ ಅಂದರೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಮಂಚೂರಿಯನ್ನ ನಾವು ಮನೆಯಲ್ಲೇ ತಯಾರಿಸ್ಬೋದು. ಇದನ್ನು ನೀವು ರೈಸ್ ಅಥವಾ ಫ್ರೈಡ್ ರೈಸ್ ಜೊತೆಗೆ ಸರ್ವ್ ಮಾಡಿ ಎಂಜಾಯ್ ಮಾಡ್ಬೋದು. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ, ಹೆಂಗಾಯಿತು ಅಂತಂದು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.